ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್‌ಗೆ ವಿದ್ಯಾರ್ಥಿಗಳಿಗೆ, ಅಭ್ಯರ್ಥಿಗಳಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ.ಇ.ಟಿ ಎಕ್ಸಾಮ್ ಆಗಿರುವಂಥದ್ದು ಇದೆಯಲ್ಲ, ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಒಂದು ಪಾಸಿಂಗ್ ಮಾರ್ಕ್ಸ್ ಅಥವಾ ಒಂದು ಕ್ಲಿಯರ್ ಆಗೋದಕ್ಕೆ ಎಷ್ಟು ಅಂಕ ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಭ್ಯರ್ಥಿಗಳು ಒಂದು ಗೊಂದಲದಲ್ಲಿ ಇದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ದಿನನಿತ್ಯ ಎಲ್ಲ ಕಡೆನೂ ಕೂಡ ಒಂದು ಸರ್ಚ್ ಕೂಡ ಮಾಡ್ತಾ ಇರುವಂಥದ್ದಾಗಿರುತ್ತೆ. ಇದೀಗ ಗೂಗಲ್‌ಗಳಲ್ಲಿ ಆಗಿರ್ಬೋದು, ಬೇರೆ ಒಂದು ಕೆಲವೊಂದು ಕಡೆಗಳಲ್ಲಾಗಿರ್ಬೋದು, ಕೆಲವೊಂದು ಮಾಧ್ಯಮಗಳಲ್ಲಾಗಿರ್ಬೋದು, ಕೆಲವೊಂದು ಮಾಹಿತಿಗಳು ನಿಮಗೆ ಲಭ್ಯ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸದ್ಯದಲ್ಲಿ ವೈರಲ್ ಆಗ್ತಿರ್ತಕ್ಕಂಥ ಒಂದು ಸುದ್ದಿಗೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿನ ಮಾಹಿತಿನ ವಿಡಿಯೋದಲ್ಲಿ ತಿಳ್ಕೊಂತೀರಾ ಅಂತ ಹೇಳ್ಬೋದಾಗಿರುತ್ತೆ. ಏನಾಗ್ತಿದೆ, ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಅಧಿಕೃತ ಮಾಹಿತಿಯನ್ನು ಈಗ ಸ್ಪ್ರೆಡ್ ಆಗ್ತಿರ್ತಕ್ಕಂಥ ಮಾಹಿತಿಯನ್ನು ಈ ಒಂದು ಅಭ್ಯರ್ಥಿಗಳಿಗೆ ಪ್ರಶ್ನೆ ಏನಂದ್ರೆ ಮೆಜಾರಿಟಿ ಇವಾಗ ಅಲ್ಲಿ ಬರ್ತಾ ಇರುವಂಥದ್ದು OBC ಅನ್ನೋದಕ್ಕೆ ಸಂಬಂಧಪಟ್ಟಂತೆ 55% ತಗೊಂಡ್ರೆ ಅಭ್ಯರ್ಥಿಗಳಿಗೆ ಕ್ಲಿಯರ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಪಾಸಿಂಗ್ ಮಾರ್ಕ್ಸ್ ಅನ್ನೋ ರೀತಿಯೆಲ್ಲ ಬರ್ತಿದಾವೆ. ಕಂಪ್ಲೀಟ್ ಮಾಹಿತಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಅಂಕ ತಗೊಂಡ್ರೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟು ಕ್ಲಿಯರ್ ಆಗಲಿಕ್ಕೆ ಎಷ್ಟು ಅಂಕ ಬೇಕಿರುತ್ತೆ, ಯಾವೆಲ್ಲ ಅಭ್ಯರ್ಥಿಗಳಿಗೆ OBC ಅಂದ್ರೆ ಏನು, ಯಾರೆಲ್ಲ ಅಲ್ಲಿ ಬರುವಂಥದ್ದು ಇರುತ್ತೆ, ಪ್ರಮುಖವಾಗಿ ಮಾಹಿತಿನ ತಿಳ್ಕೊಂತೀರಾ ಅಂತ ಹೇಳ್ಬೋದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥವ್ರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದಾಗಿರುತ್ತೆ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದಾಗಿರುತ್ತೆ ಅಂತ ತಿಳಿಸ್ತಾ ಇದೀಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ಅಭ್ಯರ್ಥಿಗಳಿಗೆ ಡಿಸೆಂಬರ್ 7ನೇ ತಾರೀಕು 2025ರಂದು ಟಿ.ಇ.ಟಿ ಕರ್ನಾಟಕ ರಾಜ್ಯ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂತ ಏನಿದೆಯಲ್ಲ, ಇದು ಎಕ್ಸಾಮ್ ನಡೆದಿರುವಂಥದ್ದಾಗಿರುತ್ತೆ. ಅಭ್ಯರ್ಥಿಗಳಿಗೆ ಕೀ ಆನ್ಸರ್ಗಳನ್ನು ಕೂಡ ಇಲಾಖೆಯವರು ಪ್ರಕಟ ಮಾಡಿದ್ದು ಡಿಸೆಂಬರ್ 7ನೇ ತಾರೀಕಿನಿಂದ ಕೀ ಆನ್ಸರನ್ನು ಪ್ರಕಟ ಮಾಡಿದ್ರು. ಸಾಕಷ್ಟು ಹೊಸದಾಗಿ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇರ್ತಾರೆ. ಡಿಸೆಂಬರ್ 7ನೇ ತಾರೀಕಿನಿಂದ ಕೀ ಆನ್ಸರ್ ಪ್ರಕಟ ಮಾಡಿ ಡಿಸೆಂಬರ್ 9ರಿಂದ ಡಿಸೆಂಬರ್ ತಿಂಗಳ 12ನೇ ತಾರೀಕು 2025ರ ತನಕ ಅಬ್ಜೆಕ್ಷನ್ ಅದು ಇದ್ರೆ ಅಭ್ಯರ್ಥಿಗಳಿಗೆ ಅಬ್ಜೆಕ್ಷನ್ಗಳನ್ನು ಹಾಕ್ಬೋದಾಗಿರುತ್ತೆ. ಒಂದು ಕೀ ಆನ್ಸರ್ಗೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ಮಾಹಿತಿನ ಕೂಡ ಕೊಟ್ಟಿದ್ರು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ. ಈಗ ಅಭ್ಯರ್ಥಿಗಳಿಗೆ ಅಬ್ಜೆಕ್ಷನ್ ದಿನಾಂಕ ಎಲ್ಲ ಕಂಪ್ಲೀಟ್ ಆಗಿದ್ದಾವೆ. ಬಟ್ ಕೀ ಆನ್ಸರ್ ಬಂದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳೆಲ್ಲ ಚೆಕ್ ಮಾಡಿದ್ರು. ಅಂದರೆ ಅಭ್ಯರ್ಥಿಗಳಿಗೆ ಒಂದು ಮಾಹಿತಿಗಳು ಕೂಡ ಇತ್ತು, ಅಥವಾ ನಾವು ಕೂಡ ಮಾಹಿತಿನ ತಿಳಿಸಿದ್ವಿ. ಇತರ ಕಡೆಗಳಿಂದ ನಿಮಗೆ ಮಾಹಿತಿಗಳು ಲಭ್ಯ ಆಗಿತ್ತು. ಇಂತಿಷ್ಟು ಅಂಕ ನಿಮಗೆ ಬರಬೇಕಿರುತ್ತೆ. ಒಂದು ಕ್ಯಾಟಗರಿ ವೈಸ್ ಅಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಅಂತಕ್ಕಂಥ ನಿಂತಿತ್ತು. ಸೊ ಅಧಿಕೃತವಾಗಿ ನಾವು ಕೂಡ ಮಾಹಿತಿ ಎಲ್ಲ ತಿಳಿಸಿದ್ವಿ, ಇಲಾಖೆ ಕಡೆಯಿಂದ ಏನು ಮಾಹಿತಿ ಇದಾವೆ ಅಂತ ಅಂದ್ಬಿಟ್ಟಲ್ಲ. ಈಗ ಅಭ್ಯರ್ಥಿಗಳಿಗೆ ಗೊಂದಲಗಳಾಗ್ತಿರೋದೇನೆಂದ್ರೆ, ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಇರುವಂಥ ಆ ಒಂದು ಅಭ್ಯರ್ಥಿಗಳು ಹೆಚ್ಚಿಗೆ ಗೊಂದಲದಲ್ಲಿದ್ದಾರೆ. ಇನ್ನು ಜಾಸ್ತಿ ಪರ್ಸೆಂಟೇಜ್ ಮಾರ್ಕ್ಸ್ ಇರುವಂಥ ಅಭ್ಯರ್ಥಿಗಳಿಗೆ ಚಿಂತನೆ ಇಲ್ಲ, ಏನೇ ಆದರೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಒಂದು ಗ್ಯಾರಂಟಿ ಇದಾವೆ. ಈಗ ವೈರಲ್ ಆಗ್ತಿರುವಂಥ ಸುದ್ದಿ ಏನಾಗಿರುತ್ತೆ ಅಂದರೆ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರಲ್ಲ ಅಭ್ಯರ್ಥಿಗಳಿಗೆ, ಅಲ್ಲಿ ಜನರಲ್ ಅಂದ್ಬಿಟ್ಟು ನಂತರದಲ್ಲಿ ಅಭ್ಯರ್ಥಿಗಳಿಗೆ OBC ಮತ್ತು SC ಮತ್ತು ST ಕ್ಯಾಟಗರಿ PH ಅಂತ ಅಂದ್ಬಿಟ್ಟು ಅಭ್ಯರ್ಥಿಗಳು ಇಂತಿಷ್ಟು ಪರ್ಸೆಂಟ್ ಅಂತ ಮೆನ್ಷನ್ ಆಗಿರೋದಾಗಿರುತ್ತೆ. ಅಲ್ಲಿ ಜನರಲಲ್ಲಿ ಒಂದು 60% ಅಂದ್ಬಿಟ್ಟು ಕೊಟ್ಟಿದ್ದಾರೆ, 90 ಮಾರ್ಕ್ಸ್ ಅಂತ ಕೊಟ್ಟಿರೋದಾಗಿರುತ್ತೆ. ಅಂದರೆ ಔಟ್ ಆಫ್ 150 ಮಾರ್ಕ್ಸ್ಗೆ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಅಥವಾ ಒಂದು ಕ್ವಾಲಿಫಿಕೇಶನ್ ಅಂತ ಏನೋ ಕೊಟ್ಟಿರೋದಾಗಿರುತ್ತೆ. ಅಂದ್ರೆ ಅಲ್ಲಿ ಬಂದಿರುವಂಥದ್ದು ಗೂಗಲ್ದ ಒಂದು ಏನೋ ಸರ್ಚ್ ಮಾಡಿದ್ದಾರೆ ಅಭ್ಯರ್ಥಿಗಳು, ಆ ಥರ ಬರ್ತಿರೋಂಥದ್ದು ಇರುತ್ತೆ. ಸೊ ನೀವು ಕೂಡ ಸರ್ಚ್ ಮಾಡಿ ನೋಡ್ಕೋಬೋದಾಗಿರುತ್ತೆ ಬೇಕಿದ್ರೆ. ಬಟ್ ಅಲ್ಲಿ ಆ ಥರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಲ್ಲಿ OBC ಅಂತ ನೋಡ್ಬೋದಾಗಿರುತ್ತೆ. ಅಂದರೆ ಫಸ್ಟ್ ಒನ್ ಏನು ಅಷ್ಟು ಸಮಸ್ಯೆ ಇಲ್ಲ, ಯಾಕಂದರೆ ಜನರಲ್ ಅಂತಕ್ಕಂಥದ್ದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ, 60% ಬರಬೇಕು, 90 ಮಾರ್ಕ್ಸ್ ಅಂತ. ಬಟ್ ಕೆಳಗಡೆ ನೋಡಿದಾಗ ಅಲ್ಲಿ OBC ಅಂತ ಕೊಟ್ಟಿದ್ದಾರೆ, ಅಲ್ಲಿ ಡೌಟ್ ಆಗ್ತಿರೋದಾಗಿರುತ್ತೆ. SC ಮತ್ತು ST ನಂತರದಲ್ಲಿ ಅಭ್ಯರ್ಥಿಗಳಿಗೆ ಈ ಒಂದು PH ಅಂತಕ್ಕಂಥದ್ದು ಇರುತ್ತಲ್ಲ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ ಸಂಬಂಧಪಟ್ಟಂತೆ ಅಲ್ಲಿ 55% ಅಂತ ಇತ್ತು. ಓಕೆ, ಬಟ್ ಆದರೆ OBC ಅಂತ ಬಂದಿರೋದ್ರಿಂದ, ಅಲ್ಲಿ OBC ಅಂತ ಬಂದಿರೋದ್ರಿಂದ ಸಾಕಷ್ಟು ಜನ ಗೊಂದಲ ಆಗ್ತೀರಾ ಅಂತ ಹೇಳ್ಬೋದು. ಇದು ಏನು OBC, ಇದು ಯಾರ್ಯಾರು ಬರ್ತಾರೋ OBC ಅಲ್ಲಿ, ಸೊ ಇದು ಏನು ಎತ್ತ ಅಂತ ಒಂದು ಪ್ರಶ್ನೆಗಳನ್ನ ನಮಗೂ ಕೂಡ ಕೇಳ್ತೀರಾ ಅಂತ ಹೇಳ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತಿಳಿಸುವಂತಂದ್ರೆ, ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲಿ ನಿಂತು ಇಲ್ಲಿ ಬರ್ತಿರೋದೇನು, ಯಾವ್ದು ನಿಜ ಆಗಿದೆ ಅಂತ ಒಂದು ಡೌಟ್ ನಿಮಗೆ ಬರುತ್ತೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಬಗ್ಗೆ ತಿಳಿಸುವಂತಂದ್ರೆ ಅಭ್ಯರ್ಥಿಗಳಿಗೆ ಫಸ್ಟ್ ಎರಡನ್ನ ತೋರಿಸ್ತೀನಿ. ಈಗ ಮೊದಲನೇದಾಗಿ ತೋರಿಸಿದಲ್ಲ, ಬಟ್ ಈಗ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲಿ ನಿಂತು ಅದನ್ನು ತೋರಿಸ್ತೀವಿ. ಬಟ್ ಏನು ಎತ್ತ ಅರ್ಥ ಆಗುತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಫಸ್ಟ್ ಇವಾಗ ಇಲಾಖೆ ಕಡೆಯಿಂದ ಕೊಟ್ಟಿರೋದ್ರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು ಸ್ಕ್ರೀನ್ ಮೇಲೆ ನೋಡ್ತಿದ್ದಾರೆ, ಸಾಮಾನ್ಯ ವರ್ಗ ಅಂತ ಆಗಿರ್ಬೋದು. ನಂತರದಲ್ಲಿ 2A 2B 3A 3B ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟದ್ದು 60% ಬರಬೇಕು ಅಂತ ಏನು ಮಾರ್ಕ್ಸ್ ಅನ್ನು ಮೆನ್ಷನ್ ಮಾಡಿಲ್ಲ ಅಲ್ಲಿ. ನಂತರದಲ್ಲಿ ಪ್ರವರ್ಗ ಅಂದರೆ ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪ್ರವರ್ಗ ವರ್ಗ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಪರಿಶಿಷ್ಟ ಪಂಗಡನೇ ಆಗಿರ್ತದೆ, ಮತ್ತೆ ಪ್ರವರ್ಗ 1 ಅಂತ ಮೆನ್ಷನ್ ಕೂಡ ಮಾಡಿದ್ದಾರೆ ಮುಂದೆ. ನಂತರದಲ್ಲಿ ದಿವ್ಯಾಂಗ ಅಥವಾ ವಿಶೇಷಚೇತನ ಅಭ್ಯರ್ಥಿಗಳಿಂದ ಮಾಹಿತಿನ ಕೊಟ್ಟಿದ್ದಾರೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು, ಇತರರಿಗೆ ಸಂಬಂಧಪಟ್ಟಂತೆ 55% ಬರಬೇಕು ಅಂತ. ಇಲ್ಲೆಲ್ಲೂ ಕೂಡ OBC ಅಂತ ಮೆನ್ಷನ್ ಆಗಿಲ್ಲ. ಇಲ್ಲಿ ಕರ್ನಾಟಕ ರಾಜ್ಯದ ಕಡೆಯಿಂದ ಬಂದಿರತಕ್ಕಂಥ ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಅಧಿಸೂಚನೆ ನೋಟಿಫಿಕೇಶನ್ ಇತ್ತಲ್ಲ, ಅಲ್ಲಿ ಎಲ್ಲಿ ಕೂಡ OBC ಅಂತ ನೇಮನ್ನು ಅವರು ಮೆನ್ಷನ್ ಮಾಡಿಲ್ಲ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ರೆ. ಸೊ ಇಲ್ಲಿ OBC ಅಂತ ಏನು ಬರ್ತಿಲ್ಲ, ಇವಾಗ ಗೂಗಲ್ ಅಲ್ಲಿ ಬೇರೆ ಕಡೆ ಒಂದು ಕಡೆ ಸರ್ಚ್ ಮಾಡಿದಾಗ ಎಲ್ಲ ಕೆಲವರು ಕಡೆಯಿಂದ ಮಾಹಿತಿಗಳು ನಿಮಗೆ ಸಿಗ್ತಿರಬಹುದಾಗಿರುತ್ತೆ. ಆ ಕಾರಣಕ್ಕೆ ಸತ್ಯ ಏನಿದೆ ಅದನ್ನ ಅರ್ಥ ಮಾಡ್ಕೋಬೇಕಿರುತ್ತೆ. OBC ಅಂತ ಏನು ಮೆನ್ಷನ್ ಆಗಿದ್ದಿಲ್ಲ. ಹಾಗಾದ್ರೆ OBC ಯಾರು ಬರ್ತಾರೆ, OBC ಏನು ಅಂತ ಹೇಳಂತಂದ್ರೆ ಏನು ಅಂತಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ, ಅಂದ್ರೆ ಇತರೆ ಆರ್ಥಿಕವಾಗಿ ಹಿಂದುಳಿದಂತವರು, ಈ ಒಂದು ನೇಮ್ ಏನೋ ಬರೋದಿರುತ್ತೆ ಅಲ್ಲಿ. ಸೊ ನಂತರದಲ್ಲಿ ಯಾರ್ಯಾರು ಬರ್ತಾರೆ, ಸೊ ಕಾಮನ್ ಆಗಿ ಇನ್ನೊಂದು ನೋಡ್ತಾ ಇದ್ದೀರಾ, ಅದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಮಾಹಿತಿನ. ಈಗ 2A ಅಭ್ಯರ್ಥಿಗಳು ಅಂದರೆ ಅಲ್ಲಿ ಕನ್ಫ್ಯೂಷನ್ ಇರುವಂಥದ್ದು ಏನಂದ್ರೆ, ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಆಗಿದ್ದು ಜನರಲ್ ಅಂತ. ಓಕೆ, ಜನರಲ್ ಅಲ್ಲೂ ಕೊಟ್ಟಿದ್ದಾರೆ ಎರಡರಲ್ಲೂ ಕೂಡ, ಅಂದರೆ ಅಲ್ಲಿಗೆ ಅರ್ಥ ಆಗ್ತಿದೆ ನಿಮಗೆ. ಓಕೆ, ಅಫಿಷಿಯಲ್ ನೋಟಿಫಿಕೇಶನ್ ಜನರಲ್ ಅಂತ ಸಾಮಾನ್ಯ ವರ್ಗ ಅಂತಿತ್ತು, ಇಲ್ಲಿ ಕೂಡ ಜನರಲ್ 90 ಮಾರ್ಕ್ಸ್ 60% ಅಂತಿದೆ. ಓಕೆ, ಸಮಸ್ಯೆ ಇರೋದಿಲ್ಲ. ಅಲ್ಲಿ 2A 2B 3A 3B ಅಭ್ಯರ್ಥಿಗಳಿದೆಯಲ್ಲ, ಸೊ ಅವ್ರು ಯಾವುದಕ್ಕೆ ಬರ್ತಾರೆ, OBCಗೆ ಬರ್ತಾರಾ? ಹಾಗಾದ್ರೆ OBC ಅಂತ ಇಲ್ಲಿ ಕೊಟ್ಟಿದ್ದಾರೆ, ಅದೇನಾ ಅಂತ ಏನು ಕೇಳ್ತಿರಲ್ಲ. ಹೌದು ವಿದ್ಯಾರ್ಥಿಗಳು 2A 2B 3A 3B ಎಲ್ಲ OBCಗೆ ಬರ್ತಾರೆ. ಬಟ್ ಆದರೆ ಅಭ್ಯರ್ಥಿಗಳು ಹೇಳುವಂಥದ್ದರೆ ಇಲ್ಲೇನು ಮೆನ್ಷನ್ ಮಾಡಿದಾರಲ್ಲ, OBC ಅಭ್ಯರ್ಥಿಗಳಿಗೆ 55% ಅಂತ, ಜಸ್ಟ್ ಅದೇನೋ ಒಂದು ಆರ್ಟಿಕಲ್ ಅಲ್ಲಿ ಶೋ ಆಗ್ತಿರೋದು ಅಷ್ಟೇ ವಿನಃ ಯಾವುದೇ ರೀತಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿರೋದಿಲ್ಲ. ಆ ಕಾರಣಕ್ಕೆ ಈಗ ಅಂದರೆ ವಿದ್ಯಾರ್ಥಿಗಳು ಬೇಜಾರಾಗಬಹುದಾಗಿರುತ್ತೆ. ಕೆಲವೊಂದು ವಿದ್ಯಾರ್ಥಿಗಳು ಅದನ್ನ ನೋಡಿದಾಗ ಖುಷಿ ಕೂಡ ಆಗ್ತದೆ, ಒಂದು ಎಕ್ಸೈಟ್ಮೆಂಟ್ ಕೂಡ ಇರುತ್ತೆ. ನಮ್ಗೆ ಇಷ್ಟು ಅಂದರೆ ಅಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರ 55% ಅಂದರೆ 82ರಿಂದ 83 ಮಾರ್ಕ್ಸ್ ತಗೊಂಡ್ರೆ, 82 ಅಥವಾ 83 ತಗೊಂಡ್ರೆ ಕ್ಲಿಯರ್ ಆಗುತ್ತೆ ಅನ್ನೋ ಥರ ಇತ್ತು. ಬಟ್ ಅದು
ಫೇಕ್ ಅಂತಾನೆ ಹೇಳ್ಬೋದಾಗಿರುತ್ತೆ. ಫೇಕ್ ಯಾವ ಥರ ಯಾರಿಗೆ ಅಂತ ಹೇಳಿದ್ರೆ OBC ಅಂತ ಮೆನ್ಷನ್ ಆಗಿದೆಯಲ್ಲ, ಸೊ ಅದನ್ನ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯಕ್ಕೆ ಹೋಲಿಕೆ ಮಾಡಿ ಹೇಳುವಂಥ ಸಂದರ್ಭದಲ್ಲಿ ಅದು ಅನ್ವಯ ಆಗುವುದಿಲ್ಲ. ಯಾಕಂದ್ರೆ ಅಫಿಷಿಯಲ್ ಆಗಿ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿ 55% ಯಾರಿಗೆ ಬರಬೇಕು ಮತ್ತು 60% ಯಾರಿಗೆ ಬರಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಸಾಮಾನ್ಯ ವರ್ಗ 2A 2B 3A 3B ಅವರಿಗೆ 60% ಬರಲೇಬೇಕು, ಅಂದರೆ 90 ಅಂಕ ಬರಲೇಬೇಕಿರುತ್ತೆ. ಅಥವಾ ಒಟ್ಟು ಏನು 150ಕ್ಕೆ ಏನು ಕೌಂಟ್ ಮಾಡಿದಾಗ 150ಕ್ಕೆ 90 ಮಾರ್ಕ್ಸ್ ಬರಬೇಕಿರುತ್ತೆ, ಅಥವಾ ಎಷ್ಟು ಮಾರ್ಕ್ಸ್ ಕೌಂಟ್ ಮಾಡ್ತಾರೆ ಅಷ್ಟು 60% ಬರಬೇಕು. ಈ ಥರ ಒಂದು ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಮತ್ತು ದಿವ್ಯಾಂಗ ಅಥವಾ ವಿಶೇಷಚೇತನ ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ 55% ಅಂತ ಇರುತ್ತೆ. ಎಲ್ಲೂ ಕೂಡ OBC ಅಂತ ಮೆನ್ಷನ್ ಮಾಡಿಲ್ಲ ಅಫಿಷಿಯಲ್ ನೋಟಿಫಿಕೇಶನ್. ಆ ಕಾರಣಕ್ಕೆ ಒಂದು ರಿಸರ್ವೇಷನ್ ಅಂತಕ್ಕಂಥದ್ದು ಸ್ಟೇಟ್ಗೆ ಸೆಂಟ್ರಲ್ಗೆ ಬೇರೆ ಥರ ಬಂದಿರುತ್ತೆ, ಅಲ್ಲಿ OBC ಅಂತ ಬಂದಿರಬಹುದಾಗಿರುತ್ತೆ. ಯಾಕಂದರೆ CTETಯಲ್ಲಿ ಆ ಥರ ಕೊಟ್ಟಿರುವಂಥದ್ದು ಇರುತ್ತೆ. ಅದ್ರ ಬಗ್ಗೆ ನಾವು ಮಾಹಿತಿನ ಕೂಡ ಕೊಡ್ತೀವಿ. ಬಟ್ ಸದ್ಯಕ್ಕೆ ಇವಾಗ ಇಲ್ಲಿ ನೋಡೋದಾದ್ರೆ OBC ಅಂತಕ್ಕಂಥದ್ದು ಏನು ಕೊಟ್ಟಿದ್ದಲ್ಲ ಆರ್ಟಿಕಲ್, ಅದು ಅಫಿಷಿಯಲ್ ಇರೋದಿಲ್ಲ. ಮತ್ತು ಅಲ್ಲಿ OBC ಅಂತ ಇರೋದ್ರಿಂದ ಈಗ ಕಾಮನ್ ಆಗಿ OBC ಅಂತಕ್ಕಂಥ 2A 2B 3B ಅವರೆಲ್ಲ OBC ಅಂಡರ್ಗೆ ಬರ್ತಾರೆ ಆಲ್ಮೋಸ್ಟ್. ಬಟ್ ಆದರೆ ಇಲ್ಲಿ ಒಂದು ಮೆನ್ಷನ್ನೇ ಮಾಡಿಬಿಟ್ಟಿದ್ದಾರೆ ಅಫಿಷಿಯಲ್ ನೋಟಿಫಿಕೇಶನ್. ಆ ಕಾರಣಕ್ಕೆ ಈ OBC ಅಂತ ಏನು ಬಂತು ಹಾಗೆ ಹೀಗೆ ಅಂತ ಏನು ಸುದ್ದಿ ಇತ್ತಲ್ಲ, ಅದು ಯಾವುದನ್ನು ಕೂಡ ನಂಬಕ್ಕೆ ಹೋಗಬೇಡಿ. ಸೊ ಕಾಮನ್ ಆಗಿ ಇವಾಗ ಎಷ್ಟು ಮಾರ್ಕ್ಸ್ ಯಾರಿಗೆ ಬರಬೇಕು ಪಾಸ್ ಆಗಬೇಕಂತಂದ್ರೆ, ಕ್ಲಿಯರ್ ಸರ್ಟಿಫಿಕೇಟ್ ಬರಬೇಕು ಅಂತಂದರೆ ಸಾಮಾನ್ಯ ವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 60% ಅಂಕ ಬರಬೇಕಿರುತ್ತೆ ಒಟ್ಟು ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ರಿಸಲ್ಟನ್ನು ಕೌಂಟ್ ಮಾಡುವಂಥ ಸಂದರ್ಭದಲ್ಲಿ. ನಂತರದಲ್ಲಿ SC ಮತ್ತು ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ನಂತರದಲ್ಲಿ ಒಂದು ಕ್ಯಾಟಗರಿ ಪ್ರವರ್ಗ 1 ಅಭ್ಯರ್ಥಿಗಳು ಇರುತ್ತಲ್ಲ ಅವರಿಗೆ ಸಂಬಂಧಪಟ್ಟಂತೆ ನಂತರದಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಥವಾ ದಿವ್ಯಾಂಗ ವಿಶೇಷಚೇತನ ಅಭ್ಯರ್ಥಿಗಳು ಅಂತ ಏನಿಲ್ಲ ಅವರಿಗೆ 55% ಬರಬೇಕಿರುತ್ತೆ. ಇಲ್ಲಿ ಎಲ್ಲೂ ಕೂಡ OBC ಅಂತ ಇಲಾಖೆ ಅವರು ಮೆನ್ಷನ್ ಮಾಡಿಲ್ಲ, ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟು ಅಂಕ ಈ ಅಭ್ಯರ್ಥಿಗಳಿಗೆ ಬರಬೇಕಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಹೆಚ್ಚುವರಿ ಡೌಟ್ಸ್ಗಳಿದ್ದಾವೆ ಅಂದರೆ ಇನ್ಸ್ಟಾ ಮುಖಾಂತರ ಅಲ್ಲಿ ಇನ್ಸ್ಟಾಮಲ್ಲಿ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ನೆರವಾಗುತ್ತೆ.